ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕೇರಳದ 2ನೇ ದಿನ ಟ್ರಿಪ್ ಇವತ್ತು. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈಗ ನಾವು ವೆಹಿಕಲ್ ನಮ್ಮ ಕಾಯಕತ್ತೈತಿ. ಸೊ ರೆಸಾರ್ಟ್ನಿಂದ ಹೊಂಟೇವಿ ಈಗ. ಸೊ ಎಲ್ಲಿ ಹೊಂಟೀವಿ ಅಂತ ನೋಡೋಣ ಬರ್ರಿ. ಸೊ ಇವತ್ತಿಂದು ವ್ಯೂ ಪಾಯಿಂಟು ಅಟಮಲ್ಲ ವ್ಯೂ ಪಾಯಿಂಟ್ ಅಂತ. ಇದು ಆಲ್ಮೋಸ್ಟ್ ಟೀ ಎಸ್ಟೇಟ್ ಇದು. ಸೊ ಮೇಲಿದು ಆಲ್ಮೋಸ್ಟ್ ಇದು ನಾವೀಗ 6:30 ಆಗಿದೆ ಈಗ ಟೈಮಿಂಗು. ಸೊ 6:30ಗೆ ನಮ್ಗೆ ಇಲ್ಲಿ ಕರ್ಕೊಂಬಂದರು. ಫುಲ್ ಸ್ವಲ್ಪ ಚಳಿನೂ ಇತ್ತು ಸ್ವಲ್ಪ, ಬಟ್ ಖುಷಿ ಇತ್ತು, ನೋಡೋ ಒಂದು ಖುಷಿ ಎಲ್ಲ ಇತ್ತು. ಸೊ ಇಲ್ಲಿ ಬಂದಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೊಬತ್ತೀವಿ. ಸೊ ಇಟ್ ಈಸ್ ಅಟಮಲ್ಲ ವ್ಯೂ ಪಾಯಿಂಟ್ ಅಂತಿದೆ. ಸೊ ಫುಲ್ ಇದು ಅಷ್ಟು ಟೀ ಎಸ್ಟೇಟ್ ಇದೆ ಆ್ಯಕ್ಚುಲಿ. ಸಖತ್ತಿತ್ತು ವ್ಯೂ ಪಾಯಿಂಟ್ ಇಲ್ಲಿ ನೋಡಲಿಕ್ಕೆ. ಆಲ್ಮೋಸ್ಟ್ ಎಲ್ಲ ಒಂದು ಹಾಫ್ ಆನ್ ಅವರ್ ಸುತ್ತಾಡಿದ್ವಿ, ಫೋಟೋ ತಗೊಂಡಿದ್ವಿ. ಆಮೇಲೆ ಫುಲ್ ಒಂಥರ ಚಳಿಗಳು ಚೆನ್ನಾಗಿ ಅನ್ಸಾಕತ್ತಿದ್ದು. ಸೊ ನಮ್ಮ ರೆಸಾರ್ಟನ್ನು ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಕತ್ತಿದ್ದ ನಮ್ಮನ್ನು. ಸೊ ಚೆನ್ನಾಗಿತ್ತು. ಆಮೇಲೆ ಇವನ್ ನಾವು ಒಂದು ರೀಲ್ಸು ಮಾಡಿದ್ದೀವಿ. ಫುಲ್ ಶಾರುಖ್ ಖಾನ್ ಅಂತ ಪೋಸು ರೀಲ್ಸ್ ಮಾಡಿ ಹೊಂಟಿದ್ದೆ. ಹೋಗಿ ಈಗ ಫುಲ್ ಹೊಟ್ಟೆ ಸಾಕತ್ತು. ಸೊ ನಾವು ಮತ್ತೆ ಬ್ಯಾಕ್ ಟು ರೆಸಾರ್ಟಿಗೆ ಹೋಗಿ ನಮಗಂತ ಪೊಟ್ಟು, ಕೇರಳ ಸ್ಪೆಷಲ್ ಪೊಟ್ಟು ರೆಡಿಯಾಗಿತ್ತು. ಹೋಗಿ ನಾವು ಪೊಟ್ಟು ತಿಂದು ನೆಕ್ಸ್ಟು ಬೇಗ ಕರ್ಕೊಂಡು ಹೊಂಟಿದ್ರು. ಎಲ್ಲಿಗಂದಪ್ಪ ಅಂದರೆ ಇದು ಲಾಂಗೆಸ್ಟ್ ಜಿಪ್ ಲೈನ್. ಸೊ ವಯನಾಡ್ ಒಳಗೆ ಇದು ಲಾಂಗೆಸ್ಟ್ ಜಿಪ್ ಲೈನ್ ಇದು. ಸೊ ಮೇಲೆ ಏನೋ ಒಂಥರ ನಮಗೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸೊ ಹೋಗಿದ್ದೀವಿ ನೋಡಲ್ಲೆಲ್ಲ ಹೋಗ್ತಾ ಇದ್ದಾರೆ. ಸೊ ಬನ್ನಿ ನಾವು ಹೋಗೋಣ, ತೋರಿಸ್ತೀನಿ ಎಲ್ಲಿ ಹೆಂಗೆ ಏನಿರುತ್ತೆ ಅಂತ. ಸೊ ಜಿಪ್ ಲೈನ್. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಆಲ್ರೆಡಿ ವಿಚಾರಿಸಕತ್ತಿದ್ರು ಹೆಂಗೆ ಎಷ್ಟು ಪೇ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಇದು ನಮ್ಮದು ರೆಸಾರ್ಟಲ್ಲಿ ಆ್ಯಡ್ ಆಗಿರೋದಲ್ಲ, ಸಪ್ರೇಟಾಗಿ ಕೊಡಬೇಕು ಇದನ್ನು ನಾವು. ಸೊ ಸಪ್ರೇಟ್ ಚಾರ್ಜ್ ಆಲ್ಮೋಸ್ಟ್ ಏನು 500 ಹಿಂಗೆ ಸನಿಕ ಇರುತ್ತಿದ್ದು. ಸೊ ಜಿಪ್ ಲೈನು ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಆಲ್ಮೋಸ್ಟ್ ಪರ್ ಪರ್ಸನಿಗೆ 450. ಸೊ ಮತ್ತು ಸೈಕ್ಲಿಂಗ್ ಆದರೆ 300. ಸೊ ಇಲ್ಲೆಲ್ಲ ಫುಲ್ ಪ್ರಿಕಾಷನರಿ ಮೇಜರ್ಸ್, ಸಿಕ್ಕಾಪಟ್ಟೆ ಪ್ರಿಕಾಷನರಿ ಮೇಜರ್ಸ್ ಎಲ್ಲ ಇಲ್ಲಿ ಅಪ್ಲೈ ಆಗುತ್ತೆ. ಆಮೇಲೆ ಯಾವುದೇ ಥರ ಅಹಿತಕರ ಘಟನೆ ಆಗ್ಲಂಗೆ ನಮ್ಮನ್ನು ಫುಲ್ ಏನು ಫುಲ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಇವನ್ನೆಲ್ಲ ಪ್ರೊಟೆಕ್ಟಿವ್ ಜಾಕ್ಸು ಮತ್ತು ಹೆಲ್ಮೆಟು ಮತ್ತು ಪ್ರತಿಯೊಂದೂ ಅಪ್ಲೈ ಮಾಡ್ತಾರೆ ಇಲ್ಲಿ. ಸೊ ಅವು ಅಂದರೆ ನಾವೀಗ ಎಲ್ಲಿ ಬೀಳದೆ ಸೊ ರಿಸ್ಕ್ ಯಾವುದೇ ಥರ ತೊಗೊಳ್ದೆ ನಾವು ನಮ್ಮನ್ನ ಕರೆಕ್ಟಾಗಿ ಕೇರ್ಫುಲ್ಲಾಗಿ ರೆಡಿ ಮಾಡ್ತಾರೆ ಅವರು. ಸೊ ಮ್ಯಾಲೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇದು ಟಾಪ್ ಲೆವೆಲ್ ಇದೆ ಆ್ಯಕ್ಚುಲಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಕತ್ತಿದ್ರು. ಫುಲ್ ಅವ್ರಿಗೆ ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಒಂಥರ ಭಯ ಅನ್ಸಾಕತ್ತಿತ್ತು. ಬಟ್ ಆದರೂ ಒಂದು ಏನೋ ಜೋಶು, ಫಸ್ಟ್ ಟೈಮು ಆದರೂ ಹೊಂಟಿದ್ವಿ, ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಲಾಂಗೆಸ್ಟ್ ಜಿಪ್ ಲೈನ್ ಅಂದಿದ್ರು. ಸೊ ಹೊಂಟಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಹೋಗಕತ್ತಾರೆ. ಆಲ್ಮೋಸ್ಟ್ ಫಸ್ಟ್ ನಮ್ಮ ಫ್ರೆಂಡಿನ ಬಿಟ್ಟಿವಿ ಹೆಂಗೆ ಆಕತಿ ಅಂತ. ಎಲ್ಲಿ ಅಂದರೆ ಭಯ ಒಂದು ಅಟ್ ಮಿಡ್ಲ್ ಪಾಯಿಂಟ್ ಒಳಗೆ ಅಷ್ಟೇ ಆಗುತ್ತೆ, ಬಿಟ್ಟರೆ ಎಲ್ಲಿ ಅಷ್ಟು ಭಯ ಅನಿಸಲ್ಲ. ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಮೆಜರ್ಸ್ ಎಲ್ಲ ಅಪ್ಲೈ ಮಾಡ್ತಾರಲ್ಲ. ಸೊ ನಮ್ಮ ಫ್ರೆಂಡಿನ ರೆಡಿ ಮಾಡ್ತಾರೆ. ಅದು ಆ ಮೂಮೆಂಟಿಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ನಮ್ಮ ಫ್ರೆಂಡ್ಸ್ ವೀಡಿಯೋ ಜೊತೆ ಎಲ್ಲ ಬರಕತ್ತ ನಾವು. ಭಯ ಆಗಿಲ್ಲ ಇತ್ತಲ್ಲ, ಹಂಗಾಗಿ ಭಯ ಅನಿಸಲ್ಲ. ಆದರೆ ಇಳಿತ ಒಂದು ಸ್ವಲ್ಪ ಭಯ ಆಗುತ್ತೆ ಹೋಗಬೇಕು. ಸೊ ಈಗ ಮತ್ತು ರಿವರ್ಸ್ ಹೋಗಬೇಕು. ಸೊ ಈಗ ನೆಕ್ಸ್ಟ್ ನಾವಿಲ್ಲಿ ಬಂದಿರೋದು, ಈಗ ಇದು 4 ವೀಲರ್ ಬೈಕು. ಸೊ ನಾನು ಎಂದೂ ಎಕ್ಸ್ಪೀರಿಯೆನ್ಸೇ ಮಾಡಿರಲಿಲ್ಲ ಅದರೊಳಗೆಲ್ಲ ಹೊಡಿಬೇಕು ಅಂತ. ನಮ್ಮ ಫ್ರೆಂಡ್ ಇದ್ರಾಗ ಹೊಡ್ಯಾಕ್ತಿದ್ದೆ. ನಾನು ವೀಡಿಯೋ ಮಾಡ್ತೀನಿ ತಮ್ಮ, ಇಂಥದ್ರಾಗ ನಂಗೆ ಹೊಡ್ಯೋಕ್ಕಾಗಲ್ಲ ಅಂಥೇಳಿ ಅವಂಗೆ ಬಿಟ್ಬಿಟ್ಟಿದ್ದೆ ನಾನು. ಆಲ್ಮೋಸ್ಟ್ ತೆಗ್ಗತೀನಿ ಅದು ಹೆಂಗೆ ನಾವು ಹೊಡ್ಯಾಕತ್ತಿದ್ದೆವು, ಹೆಂಗೆ ಬರಾಕತ್ತಿದ್ದೆವು ನನಗೇ ಗೊತ್ತಾಗ್ತಿರಲಿಲ್ಲ. ಸೊ ಆಲ್ಮೋಸ್ಟ್ ಹಿಂಗೆ ಹೊಡ್ಯಾಕತ್ತಿದ್ದ, ಎಲ್ಲೆಲ್ಲೋ ಬಿದ್ದೀವಿ, ಎಲ್ಲೆಲ್ಲೋ ಎದ್ದೀವಿ. ಪುಣ್ಯ ಎಷ್ಟು ಆಲ್ಮೋಸ್ಟ್ ಫಸ್ಟಿಗೆ ಹಂಗೆ ಬರಲಿಲ್ಲ, ಬಟ್ ಆಮೇಲೆ ತಾನೇ ರೂಢ ಹಾಕುತ್ತವಂಗೆ. ಸೊ ನೆಕ್ಸ್ಟ್ ನಾವೀಗ ಬರುತ್ತೆ, ಇದು ಸೂಚಿಪರ ವಾಟರ್ ಫಾಲ್ಸ್ ಅಂತ. ಇದು ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಆಗಿತ್ತಿದ್ದು. ಸೊ ಸೂಚಿಪರ ಫಾಲ್ಸ್ ನೋಡ್ಕೊಂಡ್ರೆ ಅದು ಆ್ಯಕ್ಚುಲಿ ಮಸ್ತ್ ಇರುತ್ತೆ ಅಂತ ನಾನು ಆ್ಯಕ್ಚುಲಿ ಗೂಗಲ್ ಒಳಗೂ ನೋಡಿದ್ದೆ, ಮತ್ತು ಬೇರೆ ಒಪಿನಿಯನು ಕೇಳಿದ್ದೆ ನಾನು. ಸೊ ಹೊಂಟಿದ್ವಿ. ಬಟ್ ನೀವು ಸೂಚಿಪರ ವಾಟರ್ ಫಾಲ್ಸ್ ನೋಡಿದ್ರಿ ಅಂದರೆ ಆ್ಯಕ್ಚುಲಿ ವಾಟರ್ ಫಾಲ್ಸ್ ಹೆಂಗಿರಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಇದು ಟಿಕೆಟ್ ಕೌಂಟ್ರು. ಸೊ ಟಿಕೆಟ್ ಎಲ್ಲ ತೊಗೊಂಡಿವಿ. ಸೊ ಇಲ್ಲಿ ಮೊದಲ ಚೆಕಿಂಗ್ ಮಾಡ್ತಾರೆ. ಮೊದಲು ನಮ್ಮ ಬ್ಯಾಗುಗಳೆಲ್ಲ ಚೆಕ್ ಮಾಡ್ತಾರೆ. ಅವ್ರು ಏನೇನು ಬ್ಯಾಗ್ ಮಾಡ್ತಾರೆ, ಪ್ರತಿಯೊಂದು ಏನೇನು ಮಾದಕ ವಸ್ತುಗಳನ್ನು ಯಾವುದೂ ಅವರು ತೊಗೊಂಡು ಹೋಗಿಬಿಡಲ್ಲ. ಆಮೇಲೆ ಪ್ರತಿಯೊಂದು ಪ್ಲಾಸ್ಟಿಕ್ ಬಾಟಲ್ ಆಯ್ತು, ಅದು ಯಾವುದನ್ನು ತೊಗೋಕೆ ಅಲೋ ಇಲ್ಲ ಅಲ್ಲಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಹೊಂಟಿದ್ದೀವಿ. ಸೊ ಅಲ್ಲಿ ನೋಡಿ ನನಗೆ ಒಂದು ಆಶ್ಚರ್ಯ ಆಗಿದ್ದಂದ್ರೆ ಏನಪ್ಪ ಅಂದರೆ,
ಕ್ಲೀನ್ಲಿನೆಸ್ ಒಂದೇ ಒಂದು ಪ್ಲಾಸ್ಟಿಕ್ ಸಹಿತ ನಮಗೆ ಕಾಣಲಿಲ್ಲ. ನಾವು ಸಿದ್ದಾಪುರ ಒಳಗಿದ್ದಾಗ ಎಷ್ಟೋ ಫಾಲ್ಸಿಗೆ ಹೋಗೀವಿ. ಆದ್ರೆ ಅಲ್ಲಿ ಮೇಂಟೆನೆನ್ಸು ಇಲ್ಲಿನ ಮೇಂಟೆನೆನ್ಸ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ನಾನು ಕೇರಳ ಗೌರ್ಮೆಂಟಿಗೆ ಒಂಥರ ಏನು ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಒಂದು ಪ್ಲಾಸ್ಟಿಕ್ ಇಲ್ಲ, ಎಷ್ಟು ಸ್ವಚ್ಛ ಮೇಂಟೈನ್ ಮಾಡಿದಾರು. ಪ್ರತಿಯೊಂದೂ ನಾವು ಫುಲ್ ಫಾರೆಸ್ಟ್ ಒಳಗೆ ಹೋದಂಥ ಫೀಲ್ ಬರಾಗ್ತಿತ್ತು ನಮಗೆ ಆ್ಯಕ್ಚುಲಿ. ಫುಲ್ ನೋಡು ಇದು ಒಂಥರ ಫುಲ್ ಕಲ್ಲಿಂದನೇ ಇತ್ತು. ಆಲ್ಮೋಸ್ಟ್ ನಮ್ಗೆ ಟ್ರೆಕ್ಕಿಂಗ್ ಫೀಲ್ ಆಗಬೇಕು ಅಂತಲೇ ಹಾಗೆ ಮಾಡಿದ್ರು ಅವರು. ಸೊ ಅಲ್ಲಿ ಫಾಲ್ಸ್ ಕಾಣಾಗ್ತೈತಲ್ಲ ನಿಮ್ಗೆ. ಸೊ ಹೋದೀವಿ, ಫುಲ್ ಡೀಪ್ ಅಂದರೆ ಡೀಪ್ ಇತ್ತು. ನಮ್ಗೆ ಈಗೇನು ಅನ್ನಿಸ್ತಿರ್ಲಿಲ್ಲ. ನಂಗೆ ಒಂದೇ ಒಂದು ಚಿಂತೆ ಬರುತ್ತನೆಯಪ್ಪ, ಹೆಂಗಪ್ಪ ನಾವು ವಾಪಸ್ ಮೇಲೆ ಹತ್ತೋದು ಅಂತ ಅದನ್ನೇ ಚಿಂತೆ ಮಾಡಾಕ್ತಿದ್ವಿ ನಾನು ನನ್ನ ಫ್ರೆಂಡ್ಸೆಲ್ಲ. ಈಗ ಆರಾಮ್ ಇಳಿತಾ ಇದ್ವಿ ನಾವೀಗ. ಫುಲ್ ಏನು ಇಷ್ಟು ಕಾಡೊಳಗೂ ಇಷ್ಟು ಸ್ವಲ್ಪ ಸೆಕೆ ಅನ್ಸಾಕತ್ತಿತ್ತು ನಮಗೆ. ಫುಲ್ ಸುಸ್ತಾಗಿಬಿಡ್ತೀವಿ ಬರಗೊಡ್ದು. ಸೊ ಇನ್ನು ಹತ್ತಿರ ಅಂತ ಅಲ್ಲ ಹತ್ತದ್ರು ಹೇಳಾಕತ್ತಿದ್ರು ಇನ್ನು ಹತ್ತಿರ ಅಂತ ಗೊತ್ತಾಗ್ತಿರ್ಬೋದು. ಸೊ ಫೈನಲಿ ಸೂಚಿಪರ ವಾಟರ್ ಫಾಲ್ಸು. ಬಟ್ ನಮ್ಗೆ ಏನು ಒಂದು ಲಾಸ್ ಆಯ್ತಂದ್ರೆ ಇಲ್ಲಿ ನೀರಲ್ಲಿ ಬಿಡಲ್ಲ ಅಂದರು. ಆಲ್ಮೋಸ್ಟ್ ಇಲ್ಲಿ ಏನೋ ಜಾಸ್ತಿ ಮಳೆ ಆಗಿದೆ ಅಂತೆ, ಫುಲ್ ಹೆವಿ ಇತ್ತಂತ ಹೇಳಿ ನೀರಲ್ಲಿ ಬಿಡಲ್ಲ ಅಂತ. ನೀರಿನ ಫೋರ್ಸು ಜಾಸ್ತಿ ಇರೋ ಸಲುವಾಗಿ ಬಿಡಲ್ಲ ಆ್ಯಕ್ಚುಲಿ ಇಲ್ಲಿ. ಸೊ ಎಲ್ಲ ಫಾಲ್ಸ್ ಹೊಂಟೀವಿ ಆ್ಯಕ್ಚುಲಿ ಈಗ ಟಾಸ್ಕ್ ಈಗ ಇದೇ ಮಜಾ ಯಪ್ಪ ಫುಲ್ ಸುಸ್ತು ಹಾಕತ್ಬಿಟ್ಟಿತ್ತು ನನಗಂತೂ. ಹೆಂಗಪ್ಪ ಹತ್ತೋದು ಚಿಂತೆ ಮಾಡಾಕ್ತಿದ್ದೆ. ಆದರೂ ನನ್ನ ಫ್ರೆಂಡ್ಸಿಂದ ಬರಾಕತ್ತಿದ್ರು. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊತ ನಮ್ಮ ಮೇಲೆ ಹತ್ತಾಕತ್ತೆ ನಾನು. ಈಗ ಯಾಕಂದರೆ ಒಂದು ಕಡೆ ಸುಸ್ತಾಗಿ ಕುಂತೀವಂದ್ರೆ ಅಲ್ಲೇ ಕುಂತ್ಬಿಡ್ತಿದ್ವಿ ಅಂತ ಹೇಳಿ ಹತ್ತದೆ ಇನ್ನೂ ಬರ್ತಾನೇ ಇರಲಿಲ್ಲ ಅದು ಮೇಲೆ. ಸುಸ್ತು ಹಾಕತ್ಬಿಟ್ಟಿತ್ತು ಫುಲ್ ನಮಗಂತೂ. ಈಗ ಫೈನಲಿ ನನ್ನ ಫ್ರೆಂಡ್ಸ್ ಹೆಂಗೋ ಉಸ್ಕಾಡ್ಕೊಂತ ಮೇಲೆ ಬಂದರು. ಸೊ ರೆಸ್ಟ್ ಮಾಡ್ತೇನೆ ಅಂದರು. ಸೊ ರೆಸ್ಟ್ ಮಾಡಿರಿ. ಸೊ ಟೇಕ್ ಕೇರ್, ಬಾಯ್, ನೆಕ್ಸ್ಟ್ ಸಿಗೋಣ.